ಅಯ್ಯೋ ಸುಂದು, ನನಗೇನಾದ್ರೂ ತಗೊಂಡ್ ಬಾ ನೀನು ತಿನ್ನೋದಕ್ಕೆ. ಆ್ಯಪಲ್ ತಗೊಂಬಾ, ಆ್ಯಪಲ್ಲು, ಆರೆಂಜು, ಗ್ರೇಪ್ಸ್ ಎಲ್ಲ ತಗೊಂಡ್ ಬಾ, ಬನಾನಾ ಎಲ್ಲ ತಗೊಂಡ್ ಬಾ ಸುಂದ್ರ. ಯಾಕೆ ಸುಸು? ಯಾಕೆ? ಯಾಕೋ ನೀನು ಸಣ್ಣ ಆಗ್ತಾ ಇದೆಯಲ್ಲ. ಅದಕ್ಕೆ ಮತ್ತೆ ನೋಡಿ, ಇವಾಗ ನಾನು 2 kg ಕಮ್ಮಿ ಆಗಿದ್ದೀನಿ. ಬರೀ 2 kg ಕಮ್ಮಿ ಆದರೆ ನಾನು ಎಷ್ಟು ಸಣ್ಣ ಆಗ್ತೀನಿ. ಮೊನ್ನೆ ಬೇರೆ 2 kg ಸಣ್ಣ ಆದೆ, ಇವಾಗ ಬೇರೆ 2 kg ಸಣ್ಣ ಆಗ್ತಾ ಇದ್ದೀನಿ. ವಾರ ವಾರ 2 kg ಸಣ್ಣ ಆದರೆ ನಾನು ಆ ಸೋಮಿಗಿನ್ನ ಸಣ್ಣ ಆಗ್ಬಿಡ್ತೀನಿ ನೋಡು. ಸರಿ ಆಯ್ತು ಹೇಳು. ಆ್ಯಪಲ್ಲು, ಬನಾನಾ, ಗ್ರೇಪ್ಸು, ಪೈನಾಪಲ್ಲು ಎಲ್ಲ ತೊಗೊಂಬರ್ತೀನಿ. ಎಲ್ಲನ ಎಲ್ಲ ಮಿಕ್ಸೆಡ್ ಹಣ್ಣು ತಿಂದುಬಿಡು. ಚೆನ್ನಾಗಿ ಆಗ್ತೀನಿ. ಇನ್ನೊಂದು ವಾರದೊಳಗಾಗಿ 2 kg ಹೆಚ್ಚಿಸೋದೇನು ಕಡಿಮೆ ಅಲ್ಲ. ಜಾಸ್ತಿ ಮಾಡ್ಕೊಂಬಂತೆ. ನೀನಿರೋ ಇದರಲ್ಲಿ ನೋಡು 2 kg ಕಮ್ಮಿ ಆದರೂ ಎಷ್ಟು ಸಣ್ಣ ಕಣ್ಣಂಗೆ ಕಾಮ್ತಾ ಇದೆಯಾ. ಯಪ್ಪ, ಸದ್ಯ ನನಗಂತೂ ಭಯ ಆಗ್ಬಿಟ್ಟಿತ್ತು. ನಾನು ಹಂಗೆ ಚೇರ್ ಮೇಲೆ ಕೂತ್ಕೊಂಡು ಓಡಿಸ್ತಾ ಹೊರಗಡೆ ಎಂತ ಕನ್ಸ್ಕೊಂಡಿದ್ದೆ. ಆ ಸುಸುಗೆ ಕೂದಲು ಬಂದಿರೋ ಥರ ನನಗೆ ಕನಸು ಕಾಣಿಸ್ತಾ ಹಂಗೆ ಅದನ್ನೇ ನೆನೆಸ್ಕೊಂಡು ಮನ್ಕಣ್ಣ ಅದೇ ಬಂದಿತ್ತು ತಲೆಯಾಗೆಲ್ಲ. ಸುಸು ಕೂದಲು ಬಂದಿದ್ದಾವೆ, ಸುಸು ಕೂದಲು ಬಂದಿದ್ದಾವೆ ಅಂತ. ಸದ್ಯ ಕೂದಲು ಬಂದಿಲ್ಲ. ಹೆಂಗೂ ನಾನು 2 kg ಜಾಸ್ತಿ ಆಗಿದ್ದೀನಿ. ಸ್ವಲ್ಪ 2 kg ಜಾಸ್ತಿ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಪರವಾಗಿಲ್ಲ ತೂಕ ಮಾಡಿಕೊಂಡೆ. ರೀ ರೀ ಬನ್ರಿ, ಏನಾದರೂ ಅವಲಕ್ಕಿ ಒಗ್ಗರಣೆ ಮಾಡ್ಕೊಡ್ತೀನಿ. ಚಳಿಗೆ ಅವಲಕ್ಕಿ ಒಗ್ಗರಣೆ ಮಾಡ್ಕೊಡ್ತೀನಿ, ಬನ್ನಿ ತಿನ್ನಿರಂತೆ. ಏನು ಬೇಡ, ನಾನು ಬೋಂಡ ಹಾಕ್ಕೊಡ್ತೀನಿ. ಬಿಸಿ ಬಿಸಿ ಬೋಂಡ ತಿಂತೀಯಾ ಏನೋ ಅವಲಕ್ಕಿ ತಿನ್ನಕ್ಕೆ ಹೋಗ್ತೀಯ? ಅದೆಲ್ಲ ಗ್ಯಾಸ್ಟ್ರಿಕ್. ಬೋಂಡ ತಿನ್ಮಂತ ಬಾ. ಬೇಡ. ಬನ್ನಿ, ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ಪೇಪರ್ ಅವಲಕ್ಕಿ ಒಗ್ಗರಣೆ ಹಾಕ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಪೇಪರ್ ಅವಲಕ್ಕಿ ಮಾಡ್ಕೊಡ್ತೀನಿ, ಬನ್ನಿ ಅದನ್ನು ತಿನ್ನಿರಂತೆ. ಏನು ಬೇಡ, ಇವಳು ಹೇಳ್ತಾಳೆ ಅಂತ ಹೇಳಿ ನೀವು ಅದನ್ನೆಲ್ಲ ತಿನ್ನಕ್ಕೆ ಹೋಗ್ಬೇಡಿ. ಬೋಂಡ ಎಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ. ಮತ್ತು ಟರೋ ಬುರ್ರೋ ಅಂತ ಹೇಳಿ ನೀವು ಆಮೇಲೆ ಗ್ಯಾಸ್ ಬಿಡೋದೇ ಆಗುತ್ತೆ. ಇಲ್ಲಿ ಈಗಲೇ ಹೋಗ್ತಾ ಇದ್ದಾವೆ, ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ. ಅಯ್ಯೋ ತುಂಬ ಗ್ಯಾಸ್ಟ್ರಿಕ್. ಯಪ್ಪ, ಏನು ಸುಂದ್ರ ಇಷ್ಟೊಂದು ಗ್ಯಾಸ್ಟ್ರಿಕ್ಕು? ಆವಾಗಲೇ ನಾನು ಬಂದಿದ ತಕ್ಷಣ ಆವಾಗಲೇ ಒಂದು ಹೋಯ್ತು. ಗ್ಯಾಸ್ ಟ್ರಬಲ್ ಆಗಿಬಿಟ್ಟಿದೆ. ಅದಕ್ಕೇನೆ ಸೊಮ್ಮೆ ನೀನು ಸ್ವಲ್ಪ ದಪ್ಪ ಆಗ್ತಾ ಇದೆಯಾ ಕಣೆ. ನೋಡು, ಸೌಮ್ಯ ಸ್ವಲ್ಪ ಪರವಾಗಿಲ್ಲ, ದಪ್ಪ ಆಗ್ತಾ ಇದ್ದಾಳೆ. ಹೌದಲ್ವಾ? ನಾನೊಂದು ಸ್ವಲ್ಪ ದಪ್ಪ ಆಗ್ತಾ ಇದ್ದೀನಿ ನೋಡಿ ಇವಾಗ. ನಾನು ಚೆನ್ನಾಗಿ ತಿಂತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ದಪ್ಪ ಆಗ್ತಾ ಇದ್ದೀನಿ. ನಂದೆಲ್ಲ ನೀನು ಕಿತ್ಕೊಂತಾ ಇದೆಯಾ ನನ್ನ ಎನರ್ಜಿ ಎಲ್ಲ. ನನ್ನ ಸಣ್ಣಕ್ಕೆ ಮಾಡಿ ನೀನು ದಪ್ಪ ಆಗ್ಬೇಕು ಅಂತ ಇದೆಯೇನೆ. ಅಂದರೆ ಸೌಮ್ಯ ದಪ್ಪ ಆಗಿಬಿಟ್ರೆ ವೆಯ್ಟು ಪರ್ಸ್ನಾಲಿಟಿ ಸೂಪರಾಗಿರ್ತಾಳೆ. ಸಖತ್ತಾಗಿರ್ತಾಳೆ. ಒಳ್ಳೆ ಹೆಂಗೆ ಕಾಣ್ತಾಳೆ ಅಂದರೆ ರಾಗಿಣಿ ಕಣ್ಣಂಗೆ ಕಾಣ್ತಾಳೆ. ರಚಿತಾರಾಮ್ ಕಣ್ಣಂಗೆ ಕಾಣ್ತಾಳೆ. ವೆಯ್ಟು ನೀನು ಪರ್ಸ್ನಾಲಿಟಿ ಎಲ್ಲ ರಚಿತಾರಾಮ್ ಥರ ಇರ್ತೀಯ. ಹೀರೋಯಿನ್ ರಚಿತಾರಾಮ್ ಥರ ಇರ್ತೀಯ, ಗೊತ್ತಾ? ಏನಿಲ್ಲ ನೋಡು, ನಾನು ಅವಳು ಹೊಗಳು ಬಿಟ್ರೆ ನನ್ನ ಮುಂದೆ ಅವಳು ಹೊಗಳು ಬೇಡ. ಯಾಕೆ ಅವಳು ಹೊಗಳಿತಾ ಇದೆಯಾ ನೀನು? ನಾನೇ 2 kg ಕಡಿಮೆ ಆಗಿದ್ದೀನಿ. ಇವಳು ನನ್ನ ಸಣ್ಣಕ್ಕೆ ಮಾಡಿಬಿಟ್ಟು ನನ್ನ ಸಣ್ಣಕ್ಕೆ ಮಾಡೋದಕ್ಕೆ ಏನೋ ಮಾಡ್ತಾ ಇದ್ದಾಳೆ ಇವಳು. ನನ್ನ ಸಣ್ಣಕ್ಕೆ ಮಾಡ್ತಾ ಇದ್ದಾಳೆ ಇವಳು. ನನಗೆ ಈಗ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನನಗೆ ಕೂದಲು ಬರಬೇಕು ಅಷ್ಟೇನೆ. ನಾನು ಸಣ್ಣ ಆದರೂ ಪರವಾಗಿಲ್ಲ, ಕೂದಲು ಬರಬೇಕು. ನಾನೇನು ದಪ್ಪ ಇದ್ದೀನಿ, ನಾನೇನು ತೀರಾ ಸಣ್ಣ ಆಗಲ್ಲ. 2 kg ಕಡಿಮೆ ಆಗಿರೋದಕ್ಕೇನೆ ನೀನು ಎಷ್ಟೋ kg ಕಡಿಮೆ ಆಗಿರೋ ಥರ ಕಾಮ್ತಾ ಇದೆಯಾ ಸುಸು. ನಿಜ, ಪ್ರಾಮಿಸ್ ಅಮ್ಮ, ಪ್ರಾಮಿಸ್. ನಮ್ಮ ಸುಂದ್ರನ್ಗೆ ಹಿಂಗೆ ಗ್ಯಾಸ್ ಆಗಿಬಿಟ್ರೆ ಬಾ 7 Up ತಂದು ಕೊಡ್ತೀನಿ. ಬೇಡ ಕಣೆ, ಬೇಡ. ನನ್ನ ಗಂಡುಗೆ ನಾನು ಗ್ಯಾಸ್ ಟ್ರಬಲ್ ನಾನು ಹೋಗಂಗೆ ಮಾಡ್ತೀನಿ, ನೀನಲ್ಲ. ಹೋಗೆ ನೋಡು, ನೀನು ಅಚ್ಚಿ ಇತ್ತು ಅಂತ ಉಕ್ತಿ ಕಳಿಸ್ಬೇಕು. ನೀನು ಹಂಗೆ ಆಗ್ತೀಯ, ನಾನು ನೋಡು ಹೆಂಗಿರ್ತೀನಿ. ನನ್ನ ಸುಂದ್ರ ನನ್ನೇ ಹೊಗಳ್ಬೇಕು, ಆ ರೀತಿ ಇರ್ತೀನಿ. ನೋಡು ಸುಂದ್ರ, ಅವಳು ಹೆಂಗೆ ಮಾತಾಡ್ತಾ ಇದ್ದಾಳೆ. ಅಲ್ಲ, ನಿನಗೇನು ಒಂದ್ಸಲ ನಗ್ತಾ ಇದೆಯಾ? ಬೈಯೋದಕ್ಕಾಗೋದಿಲ್ವಾ? ಏನು ಬಯ್ಯನ ಸುಸು, ಏನು ಬಯ್ಯನ ಹೇಳು. ನೀವು ಇವಾಗ 2 kg ಕಡಿಮೆ ಆಗಿರೋದಕ್ಕೆ ಯಾಕೆ ನೀನು 2 ದಿವಸಕ್ಕೆ 2 kg ಕಡಿಮೆ ಆಗಿದೆಯಾ? ಸೌಮ್ಯ ನೋಡು, 2 ದಿವಸಕ್ಕೆ 2 kg ದಪ್ಪ ಆಗಿರೋದಕ್ಕೆ ಎಷ್ಟು ಚೆನ್ನಾಗಿ ಕೆನ್ನೆ ಎಲ್ಲ ಹ್ಯಾಪಲ್ ಥರ ಆಗಿದ್ದಾವೆ. ನಿಮಗೆ 2 kg ಕಡಿಮೆ ಆಗಿರೋದಕ್ಕೆ ಕಣ್ಣೆಲ್ಲ ಒಳಕೋದಂಗೆ ಕಾಣ್ತಾ ಇದ್ದಾವೆ ಸುಸು. ಅಯ್ಯೋ ಸಾಕು ಸುಂದ್ರ, ಸಾಕು ಯಪ್ಪ. ನಂಗೆ ಅವಾಗಿಂದನೂ ಅಯ್ಯೋ ಊದಿದ್ದೆ. ಅದು ಗ್ಯಾಸ್ ಟ್ರಬಲ್ ಸೌಮ್ಯ. ಗ್ಯಾಸ್ ಟ್ರಬಲ್ ಆಗಿದೆ. ಏನಿಲ್ಲ ನೋಡು, ಅವಳು ಹೊಗಳು ಬೇಡ ನೀನು. ಅವಳನ್ನೇ ಹೊಗಳ್ತಾ ಇದೆಯಾ ನನ್ನ ಮಗಳು? ಯಾಕ್ರಮ್ಮ, ಯಾಕ್ರೆ ಆಲೇನೆ? ನೋಡು ಮಮ್ಮಿ, ನನಗೆ ಗ್ಯಾಸ್ ಟ್ರಬಲ್ ಆಗಿದೆ ಅಂತಂದರೆ ಇಬ್ಬರು ನನ್ನೊಬ್ಳು ಅಂತ ಇದ್ದಾರೆ. ಸುಮ್ಮನೆ ಇಲ್ಲಿಂದ ಹೋಗಂಗೆ ಇಲ್ಲ, ನನಗೆ ಗ್ಯಾಸ್ ಟ್ರಬಲ್ ಆಗಿದೆ ತುಂಬಾನ. ನೋಡಮ್ಮ, ಇಬ್ರು ನನಗೆ ಗ್ಯಾಸ್ ಟ್ರಬಲ್ ಆಗೋಕೆ ಬಿಟ್ಟಿದ್ದಾರಲ್ಲಮ್ಮ. ಸುಂದ್ರ, ನೀನು ಬೋಲ್ ಕಾಮಿಡಿ ಮಾಡ್ತೀಯ ಕಣ. ಯಾಕೆ ಗ್ಯಾಸ್ ಟ್ರಬಲ್ ಆಯ್ತು? ಆವಾಗಲಿಂದ ಪುರ್ಕು ಅಂತ ಹೋಗ್ತಾನೆ ಇದ್ದಾವೆ. ನೋಡಮ್ಮ, ಇದಕ್ಕೆ ಯಾರು ಕಾರಣಮ್ಮ? ಈ ಗ್ಯಾಸ್ ಟ್ರಬಲ್ಗೆ ಯಾರು ಕಾರಣ? ಸುಸು ಕಾರಣನ, ಸೌಮ್ಯ ಕಾರಣನ? ಯಾರು ಕಾರಣ ಇದಕ್ಕೆ?
ನಾನೇನು ಕಾರಣ ಅಲ್ಲ, ನೀನು ಸರಿಯಾಗಿ ಮಾತಾಡೋ ಅವಳು ಕಿಸ್ಕೊಂಡು ಸುಮ್ಮನೆ ನೀನು ಬೋಲ್ ತಮಾಷೆ ಮಾಡ್ತೀಯ. ಅವಳು ದಪ್ಪಕ್ಕಾಗ್ಯಾಳಂತೆ, ನಾನು ಸಣ್ಣಕ್ಕಾಗಿದ್ದೀನಂತೆ. ಅತ್ತೆ ನಾನು ಸಣ್ಣಕ್ಕಾಗಿದ್ದೀನಿ. ಹ್ಞೂ ಕಣೆ, ಯಾಕೆ ಸಣ್ಣ ಕಣ್ಣಂಗೆ ಕಂಬ್ತಾ ಇದೆಯಾ? ಯಾಕೆ ಸಣ್ಣ ಹುಡುಗಿ ಕಣ್ಣಂಗೆ ಕಂಬ್ತಾ ಇದೆಯಾ? ನಮ್ಮ ಸೌಮ್ಯ ಸ್ವಲ್ಪ ದಪ್ಪ ಆದ್ಲಿ ನಡುವೆ. ನೀನು ಸ್ವಲ್ಪ ಸಣ್ಣ ಆದಂಗೆ ಅದೇ 1-2 kg ಕಡಿಮೆ ಆಗಿದೆಯಾ ಅನ್ಸುತ್ತೆ, 1-2-3 kg. ನೀನು ಬಾಳು ಇಷ್ಟೇ ಕಣೆ ಸುಸು. ಸುಮ್ಮನೆ ಯಾಕೆ ನೀನು ಹಿಂಗೆ ಮಾಡ್ತೀಯಾ? ಇಲ್ಲೋಡು, ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು. ಇಲ್ಲೋಡು ಸುಸು, ಸುಮ್ಮನಿದ್ಬಿಡು ಸೌಮ್ಯ, ಹಾಗೆಲ್ಲ ಹೇಳ್ಬೇಡ. ಒಟ್ಟಿನಲ್ಲಿ ಇಬ್ಬರು ಚೆನ್ನಾಗಿರ್ರಿ. ನಾನು ನನ್ನ ಹೆಂಡ್ತಿರು ಸೂಪರಾಗಿರ್ಬೇಕಂತ ನನಗೆ ತುಂಬ ಆಸೆ. ನಾನು ನನ್ನ ಹೆಂಡ್ತಿರು, ನಾನು ನನ್ನ ಡಾರ್ಲಿಂಗ್ಸ್. ಇಲ್ಲೋಡು, ನಾವೆಲ್ಲ ಯಾವಾಗ್ಲೂ ನಗ್ನಗ್ತಾ ಹ್ಯಾಪಿಯಾಗಿರ್ಬೇಕು. ನಾನು ನನ್ನ ಡಾರ್ಲಿಂಗ್ಸ್ ಯಾವಾಗಲೂ ಹ್ಯಾಪಿಯಾಗಿರ್ಬೇಕಂತ ತುಂಬ ಬಯಸ್ತೀನಿ. ನಿನಗೂ ಮೋಸ ಮಾಡಲ್ಲ, ನಿನಗೂ ಮೋಸ ಮಾಡಲ್ಲ. ಇದೊಂದು ಮಾತ್ರ ಚೆನ್ನಾಗಿ ಹೇಳ್ತೀಯ. ನಾನು ಸಣ್ಣ ಆಗ್ತಾ ಇದ್ದೀನಿ, ಹ್ಯಾಪಲ್ಲೆಲ್ಲ ತಗೊಂಬಂದು ಕೊಡು, ಹಣ್ಣೆಲ್ಲ ತಗೊಂಬಂದು ಕೊಡು. ನಾನು ಸಣ್ಣ ಆಗ್ತಾ ಇದ್ದೀನಿ, ನಾನು ಸಣ್ಣ ಆಗ್ತಾ ಇದ್ದೀನಿ. ನಮ್ಮ ಹುಡುಗನ ನೆನೆಸಿಂಟ್ರೆ ನಗು ಬರುತ್ತೆ ಕಣಪ್ಪ. ಹೇಳತ್ತ ಯಾಕೆ ತಿಂದಿತ್ತು ಪಾಪ? ಇದಕ್ಕೆ ಕಾರಣ ನನಗೆ ಗ್ಯಾಸ್ ಟ್ರಬಲ್ ಆಗೋದಕ್ಕೆ ಕಾರಣ ನಮ್ಮ ಸುಸ್ತುನೇನೆ. ಹಸೆ ಅಳಸಿಂದೆ ಕಾಳು ಸಾರು ಮಾಡಿಕ್ಕಿದ್ಲು ಕಣಮ್ಮ, ಅದಕ್ಕೆ ಗ್ಯಾಸ್ ಟ್ರಬಲ್ ಆಗಿರೋದು. ಇದು ಕಾರಣ ಸೌಮ್ಯ ಅಲ್ಲ, ನೀನೇ ಕಣೆ ಸುಸು. ನನಗೆ ಗ್ಯಾಸ್ ಟ್ರಬಲ್ ಆಗೋದಕ್ಕೆ ಕಾರಣ ನೀನೇನೆ. ಬಿಡತ್ತಾಗ ಹೋದ್ರು ಹೋಗ್ತಾವೆ, ಏನು ಮಾಡೋಕ್ಕಾಗುತ್ತೆ. ಇವಾಗ ನೀನು ಇಲ್ಲೋಡು, ನೀನು ಹೋಲ್ಕಿಸ್ಕೊಂಡು ಮಾತಾಡಬೇಡ. ನಾನು ಗ್ಯಾಸ್ ಟ್ರಬಲ್ ಆಗೋದಕ್ಕೆ ನಾನೇ ಕಾರಣ. ಅಳಸಿಂದ ಕಾಳು ಸಾರು ಉಂಡಿಟ್ಗೆ ಗ್ಯಾಸ್ಟ್ರಿಕ್ ಆಗುತ್ತಾ? ನೀನು ಏನೇನು ತಿಂದು ಒಟ್ಟು ಕೆಡಿಸ್ಕೊಂಡೆ, ಇವಳು ಏನೇನು ಮಾಡಿಕ್ಕಿಲ್ಲ, ಏನೋ ಅಲ್ಲೂ ಬೇರೆ ಉಂಡಲ್ಲ ಅದಕ್ಕೆ. ಅವಳು ಬಸ್ ಸಾಂಬಾರು ಮಾಡಿದ್ಲು ಕಣೆ, ಸೂಪರಾಗಿತ್ತು. ಅದೇ ನೀನು ಮಾಡಿರೋ ಅಳಸಿಂದ ಕಾಳು ತಿಂದಾಗಿಂದಲೇ ಗ್ಯಾಸ್ ಟ್ರಬಲ್ ಆಗಿರೋದು. ಗ್ಯಾಸ್ ಟ್ರಬಲಿಗೆ ಕಾರಣ ನೀನೇ ಸುಸು. ಬೈ ಏನಾಗಲ್ಲ ಅತ್ಲಾಗ, ಏನು ಮಾಡೋಕ್ಕಾಗುತ್ತೆ? ಕೂತ್ಕೊಬರ್ರಿ. ಈಗ ಈ ಕಡೆಗೆ ಒಬ್ಬರು, ಈ ಕಡೆ ಒಂದು ಚೇರು, ಈ ಕಡೆ ಒಂದು ಚೇರು. ಬನ್ನಿ ಕೂತ್ಕೊಬನ್ನಿ. ಫಸ್ಟು ಈ ಕಡೆ ಬಲ್ಗಡೆಗೆ ಒಬ್ರು ಕೂತ್ಕೊಳ್ಳಿ, ಎಡಗಡೆಗೆ ಒಬ್ರು ಕೂತ್ಕೊಳ್ಳಿ. 2 ಚೇರು ಆ ಕಡೆ ಈ ಕಡೆ ಹಾಕಿದ್ದೀನಿ. ಬರೀ ಕೂತ್ಕೊಳ್ಳಿ, ಒಂದು ಫೋಟೋ ಏನಾದರೂ ತೆಕ್ಕೊಳ್ಳೋಣ. ನಾನು ನನ್ನ ಡಾರ್ಲಿಂಗ್ಸ್ ಅಂತ ಹೇಳಿ ಸ್ಟೇಟಸ್ಗಾದರೂ ಹಾಕ್ತೀನಿ. ಬನ್ನಿ ಕೂತ್ಕೊಬನ್ನಿ. ನೀನು ಬರೀ ಹಿಂಗೆ ಮಾತಾಡು, ತಮಾಷೆ ಮಾಡ್ತೀಯ. ಹೇಳ್ತಾನೆ ಇದ್ದೀನಿ ತಮಾಷೆ ಮಾಡಬೇಡ ಅಂತ ಹೇಳಿ ತಮಾಷೆ ಮಾಡ್ತಾ ಇದೆಯಾ? ಅತ್ತೆ ನಾನು ಒಂದು ಸ್ವಲ್ಪ ದಪ್ಪ ಆಗ್ತಾ ಇದ್ದೀನಲ್ಲ. ಸೌಮ್ಯ ಸ್ವಲ್ಪ ದಪ್ಪ ಆಗ್ತಾ ಇದೆಯಾ? ಈ ನಡುವೆ ಒಂದಿಷ್ಟು ದಪ್ಪ ಆಗ್ತಾ ಇದೆಯಾ? ಅವಳಿಗೇನು ಕೂದಲು ಬರೋದಿಲ್ಲ, ನೀನೇ ದಪ್ಪ ಆಗ್ತೀಯ, ಸುಮ್ಮನಿರು. ಹಿಂದಿಂದ ನೋಡ್ತಾ ಇದ್ರು ಸ್ವಲ್ಪ ದಪ್ಪ ಆಗಿದ್ಯಾ ಕಣ್ ಸೌಮ್ಯ ನೀನು. ವಾವ್ ಕಣೆ, ಸೂಪರ್ ಕಣೆ ಸೌಮ್ಯ. ಅವಳು ನಿನ್ನನ್ನು ಒಗ್ಲಿದ್ದಕ್ಕೆ ಅವಳಿಗೆ ಎಷ್ಟು ಸಿಟ್ಟು ಬಂದ್ಬಿಡ್ತು ಸುಸ್ಸುಗೆ. ನೋಡಿ, ಇಬ್ಬರಿಗೂ ನಾನು ಏನು ಮಾಡೋದಿಲ್ಲ ಮೋಸನ ಅಂತ ಹೇಳಿದ್ದೀನಲ್ಲ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀರ? ಆರಾಮಾಗಿರಪ್ಪ ಇಬ್ಬರು ಆರಾಮಾಗೆ. ನಿನಗೆ 5,000 ತಗೊಂಬರ, 10,000 ದುಡ್ಡು ದುಡ್ಕೊಂಬಂದಿದ್ದೀನಿ, ನಿನಗೆ 5,000 ಅವಳಿಗೆ 5,000 ಇಬ್ಬರಿಗೂ ಕೊಡ್ತೀನಿ, ಆರಾಮಾಗಿರ್ರಿ. ಅಯ್ಯೋ ನೀವು ಏನೋ ಆಗೈತೆ ಅನ್ನೋ ಥರ ಯಾಕೆ ಈ ಥರ ಇಬ್ಬರು? ಅಯ್ಯೋ ಹೋಗತ್ಲಾಗೆ. ನಾನು ಸ್ವಲ್ಪ ದಪ್ಪ ಆಗ್ತಾ ಇದ್ದೀನಿ. ಅವಳು 2 kg ಕಡಿಮೆ ಆಗಿದ್ದಾಳೆ, ನಾನು 2 kg ಜಾಸ್ತಿ ಆಗಿದ್ದೀನಿ. ಇವಾಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ನೋಡೋಣ ಯಾರು ಸಕ್ಸಸ್ ಆಗ್ತೀವಿ, ಯಾರು ನಮ್ಮ ಸುಂದ್ರನ ಪ್ರೀತಿ ಗಳಿಸ್ತೀವಿ, ಯಾರು ನಮ್ಮ ಸುಂದ್ರನ್ಗೆ ಜೊತೆ ಚೆನ್ನಾಗಿರ್ತೀವಿ, ಯಾರು ಚೆನ್ನಾಗಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನೇನೋ 1-2 kg ದಪ್ಪ ಆಗಿದ್ದೀನಿ. ನೀವು ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.